Yes, students, this is the fifth session of the second chapter. The last session we discussed about the pollination, different type of pollination, and also different type of pollinating agents. So all those things are discussed. What happened after the pollination? So that is the thing we are going to discuss now. What are the various events that takes place after the pollination? As we have familiar with the pollination, the pollen grains, after the dehiscence of this anther, they transferred from anther to the stigma, and they land on the stigma like this. Okay, so many pollen grains they land on the stigma, and these pollen grains later germinates to carry the male gametes into the ovule for fertilization. That is the next step of our sexual reproduction in flowering plants. ಈಗಾಗಲೇ ಪೋಲನ್ ಗ್ರೈನ್ಸ್ ಗಳು ಆಂಥರ್ ಇಂದ ಸ್ಟಿಗ್ಮಾಕ್ಕೆ ಬಂದಾಗಿದೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ ಅಂತ, ಈಗ ಇವನ್ಯಾರೋ ಇಲ್ಲೊಬ್ಬ ಒಬ್ಬ ಗೆಸ್ಟ್ ಇವ್ರ ಮನೆಗೆ ಬಂದಿದ್ದಾನೆ. ಬಂದ ತಕ್ಷಣ ಆ ಗೆಸ್ಟ್ ಅನ್ನ ಅವ್ರೇನು ವೆಲ್ಕಮ್ ಮಾಡಿ ಒಳಗೆ ಬಿಟ್ಕೊಂಡ್ಬಿಡ್ತಾರ? ಫಸ್ಟ್ ಯಾರಂತ ವಿಚಾರಿಸ್ಬೇಕಲ್ಲ, ಬಂದಿರೋ ಗೆಸ್ಟ್ ಯಾರಂತ. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಆಫ್ ಪ್ಲಾಂಟಿಗೆ ಆ ಪರ್ಟಿಕ್ಯುಲರ್ ಸ್ಪೀಸೀಸ್ ಆಫ್ ಪ್ಲಾಂಟಿನ ಪೋಲನ್ ಗ್ರೈನ್ಸೇ ಬರಬೇಕು. ಬೇರೆ ಇನ್ಯಾರೋ ಅನ್ವಾಂಟೆಡ್ ಗೆಸ್ಟ್ಗಳು ಬಂದಿದ್ರೆ ಅದಂಗೆ ಬಿಟ್ಕೊಡ್ತಾರೆ. ಹಾಗಾಗಿ ಬಂದಿರೋ ಪೋಲನ್ ಗ್ರೈನು ಮುಂದೆ ಜರ್ಮಿನೇಷನ್ ಆಗ್ಬೇಕೋ ಬೇಡವೋ, ಪೋಲನ್ ಟ್ಯೂಬ್ ಅನ್ನ ಗ್ರೋತ್ ಮಾಡಿಬಿಟ್ಟು ಮೇಲ್ಗೆ ತರಬೇಕೋ ಬೇಡ ಅಂತ ತೀರ್ಮಾನ ಮಾಡೋದು ಈ ಸ್ಟಿಗ್ಮಾ. ಪಿಸ್ಟಿಲ್ ನಲ್ಲಿರೋ ಸ್ಟಿಗ್ಮಾ ಇದು ತೀರ್ಮಾನ ಮಾಡುತ್ತೆ ಬಂದಿರೋನು ಯಾರು ಅಂತ. ಹಾಗೆ ಅವನನ್ನ ರೆಕಗ್ನೈಸ್ ಮಾಡಲಿಕ್ಕೆ, ಅವನನ್ನ ಐಡೆಂಟಿಫೈ ಮಾಡಕ್ಕೆ ಇಲ್ಲಿ ಬೇಕಾದಷ್ಟು ಡೈಲಾಗ್ ನಡೆಯುತ್ತೆ ಈ ಸ್ಟಿಗ್ಮಾ ಮತ್ತು ಪೋಲನ್ ನಡುವೆ. ಅದನ್ನೇ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರೆಯೋದು. ಇದೆಲ್ಲಿ ತನಕ ನಡೀತಿ ಇಂಟರಾಕ್ಷನ್ ಇಬ್ಬರ ನಡುವೆ ಅಂದ್ರೆ, ಒಂದು ಪೋಲನ್ ಗ್ರೈನು ಸ್ಟಿಗ್ಮಾದ ಮೇಲೆ ಲ್ಯಾಂಡ್ ಆದಾಗಿನಿಂದ ಅಪ್ ಟು ಅದು ಪೋಲನ್ ಟ್ಯೂಬ್ ಅನ್ನ ಬೆಳೆಸ್ಕೊಂಡು ಓವ್ಯೂಲ್ ಅನ್ನ ರೀಚ್ ಆಗೋ ತನಕ ನಡೀತಕ್ಕಂಥ ಒಟ್ಟು ಕನ್ವರ್ಜೇಷನ್ ಏನಿದೆಯೋ, ಒಟ್ಟು ಇಂಟ್ರಾಕ್ಷನ್ ಏನಿದೆಯೋ ಅದನ್ನೇ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಕರೀತಾರೆ. ಹಾಗಾದ್ರೆ ಪಾಲಿನೇಷನ್ ಆಗಿ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾಕ್ ಬಂದ ಮೇಲೆನೆ ಮುಂದೆ ನೇರ ಜರ್ಮಿನೇಷನ್ ಆಗ್ತಾರೆ ಅಂತ ಇಲ್ಲ. ಅವರಿಬ್ಬರ ನಡುವೆ ಇಂಟ್ರಾಕ್ಷನ್ ನಡಿಬೇಕು, ಒಂದು ಕಂಟಿನ್ಯೂಸ್ ಡೈಲಾಗ್ ನಡಿಬೇಕು. ಅವನು ಯಾರು ಏನಂತ ಪತ್ತೆ ಹಚ್ಚಕ್ಕೆ. ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ ಅವನು ರೈಟ್ ಟೈಪ್ ಆದ್ರೆ ನೋಡಿ, ಅವ್ರಿಗೆ ಬೇಕಾದ ಜಾತಿ ಅವನೇ ಆಗಿದ್ರೆ ರೈಟ್ ಟೈಪ್ ಆಗಿದ್ರೆ ಅದನ್ನ ನಾವು ಕಂಪ್ಯಾಟಿಬಲ್ ಅಂತ ಕರೆಯೋಣ. ಓಕೆ, ಸೊ ಕಂಪ್ಯಾಟಿಬಲ್ ಪೋಲನ್ ಗ್ರೈನ್ ಅಂತ. ಬೈ ಚಾನ್ಸ್ ರಾಂಗ್ ಟೈಪ್ ಪೋಲನ್ ಗ್ರೈನ್ ಅವ್ನಿಗೆ ಇಷ್ಟ ಇಲ್ದೇನೋ ಅಥವಾ ಬೇರೆ ಟೈಪ್ ಬೇರೆ ಸ್ಪೀಸೀಸ್ ನಾಗ ಯಾರು ಬಂದ್ಬಿಟ್ಟಿದ್ರೆ ಅದನ್ನ ಇನ್ಕಂಪ್ಯಾಟಿಬಲ್ ಅಂತ ಕರೆಯೋಣ. ಓಕೆ, ಸೊ ಇನ್ಕಂಪ್ಯಾಟಿಬಲ್. ಸೊ ಈಗ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸೊ ಕಂಪ್ಯಾಟಿಬಲ್ ಇನ್ಕಂಪ್ಯಾಟಿಬಲ್ ಅಂತಕ್ಕಂಥದ್ದು ಚೆಕ್ ಮಾಡೋದು. ಎಸ್ ನೋಡಿ, ರೈಟ್ ಟೈಪ್ ಪೋಲನ್ ಗ್ರೈನ್ ಬಂದಿದ್ರೆ ಅದು ಕಂಪ್ಯಾಟಿಬಲ್ ಪೋಲನ್ ಗ್ರೈನ್, ಕಂಪ್ಯಾಟಿಬಲ್ ಪಾಲಿನೇಷನ್. ರಾಂಗ್ ಟೈಪ್ ಅಂದ್ರೆ ಆ ಸ್ಪೀಸಿಸ್ ಬೇರೆ ಯಾವ್ದೋ ಬಂದಿದ್ರೆ ಪೋಲನ್ ಗ್ರೈನ್, ಈಗ ಮಾವಿನ ಮರದ ಮಾವಿನ ಹೂವಿಗೆ ಯಾವ್ದೋ ಬೇವಿನ ಹೂವಿನ ಪೋಲನ್ ಗ್ರೈನ್ ಬಂದ್ಬಿಟ್ರೆ ಅದು ರಾಂಗ್ ಟೈಪ್ ಆಗಿರುತ್ತೆ. ಗಾಳಿಲಿ ಯಾರಾದ್ರು ಬಂದ್ ಬಿಡ್ಬೋದಲ್ವಾ. ಹಾಗೆ ರಾಂಗ್ ಟೈಪ್ ಬಂದ್ರಾಗ ಮುಂದಕ್ಕೆ ಅದು ಪೋಲನ್ ಜರ್ಮಿನೇಷನ್ ಅಥವಾ ಪೋಸ್ಟ್ ಪಾಲಿನೇಷನ್ ಇವೆಂಟ್ಸ್ಗೆ ಅಲೋ ಮಾಡಲ್ಲ. ಹಾಗಾಗಿ ದೇರ್ ಈಸ್ ಅ ಕಂಟಿನ್ಯೂಸ್ ಡೈಲಾಗ್ ಟೇಕನ್ ಪ್ಲೇಸ್ ಬಿಟ್ವೀನ್ ಸ್ಟಿಗ್ಮಾ ಆಫ್ ದ ಪಿಸ್ಟಿಲ್ ಅಂಡ್ ದ ಲ್ಯಾಂಡೆಡ್ ಪೋಲನ್ ಗ್ರೈನ್. ದಟ್ ಈಸ್ ಕಾಲ್ಡ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಎಲ್ಲಿ ತನಕ ನಡೆಯುತ್ತೆ? ಅಪ್ ಟು ಪೋಲನ್ ಟ್ಯೂಬ್ ಬಂದು ಓವಿಲ್ ಕೊಡುತ್ತಲ್ಲ ಅಲ್ಲಿ ತನಕ ನಡೀತಕ್ಕಂಥ ಒಟ್ಟು ಕನ್ವರ್ಜೇಷನ್ ಅನ್ನೇ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅನ್ನೋದು. ಹಾಗಾದ್ರೆ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ಗೆ ನೀವು ಡೆಫಿನೇಷನ್ ಹೇಳ್ಬೇಕಂದ್ರೆ ಏನ್ ಮಾಡ್ತೀರಾ ಅಂತ. ಸೊ ಆಲ್ ದ ಈವೆಂಟ್ಸ್ ನೋಡಿ, ಆಲ್ ದ ಈವೆಂಟ್ಸ್ that occur between the pistil and pollen grain from the landing of pollen grains on the stigma until it reaches the ovule is called pollen pistil interaction. I repeat once again, what is pollen pistil interaction? All the events takes place from the deposition of pollen grain on the stigma until it reaches
the ovule in the ovary is together referred as pollen pistil interaction ಅಂತ ಹೇಳಬೇಕು. pollen pistil interaction. ಸರ್ ಏನೇ ನಡೆಯುತ್ತೆ ಇದರಲ್ಲಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಿಯರ್ all the pollinations does not ensure the deposition of a right type of pollen grain on the stigma. Often it may be a wrong type of pollen grain that landed on the stigma. However, the stigma, it has ability to identify, to recognize whether the deposited pollen grain is right type, that is compatible pollen grain, or wrong type, that is incompatible pollen grain. If it is a right type of pollen grain, then it is compatible pollination, and stigma, it accepts that pollen grain and it allows for post pollination events. What are the post pollination events? After the pollination, the germination of pollen grain will take place, and the pollen tube, growth of pollen tube through the stigma and style, and also fertilization. All those post pollination events are allowed by the stigma if it is a right type, if it is compatible pollination. In the other hand, if it is a wrong type of pollen grain, then the stigma simply reject that pollen grain by inhibit the germination of pollen tube. By inhibit the germination of pollen tube. Okay. In a compatible pollen grain, if it is a right type of pollen grain, what are the next steps? If it is a compatible pollination, then the stigma accepts the pollen grain and it allows for post pollination events where some mediators. So here some mediate chemicals, some important chemicals are mediating this process. That means stigma and pollen grains, they release some important chemicals which make the process easily. Where the pollen grain, it releases some enzymes or some chemicals. They promote the pollen germination. What is that pollen germination? So pollen germination is nothing but the pollen grain, it has a outer exine, inner intine. Intine, it germinates as pollen tube, and it comes out of the pollen grain through one of the germ pores that present on the exine. That pollen tube, that production or formation of pollen tube itself is referred as a pollen germination. ಹೇಗೆ ಕಾಳನ್ನ ನೆನೆಸಿರಿ ಮೊಳಕೆ ಬರ್ತಾವೋ ಹಾಗೆ pollen grain ಇಲ್ಲಿದ್ದು ರೈಟ್ ಟೈಪ್ ಆಗಿತ್ತು ಅಂದ್ರೆ, ಅವಾಗ ಅಕ್ಸೆಪ್ಟ್ ಆಯ್ತು ಅಂದ್ರೆ, ರಿಸೆಪ್ಟಿವಿಟಿ ಆಯ್ತು ಅಂದ್ರೆ, ತಕ್ಷಣ pollen ಟ್ಯೂಬ್ ಬೆಳೆಯಕ್ಕೆ ಶುರು ಆಗುತ್ತೆ. ಈ pollen germination ಆಗೋದು ನೆನಪಿರ್ಲಿ, ಈ ವರ್ಷ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಇದೆ. pollen germination ಆಗಿರೋದನ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಹಾಗೇನೆ pollen ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾದ್ದು ಒಂದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಎರಡು ಕೂಡ 5 ಮಾರ್ಕ್ಸ್ ಇರುತ್ತೆ. ಯಾವ್ದಾದ್ರು ಒಂದನ್ನು ನೀವು ಕಂಡಕ್ಟ್ ಮಾಡಬೇಕಾಗತ್ತೆ ಈ ಸರಿ. ಮತ್ತೆ ಈ ಏರಿಯಾ ಪ್ರಾಕ್ಟಿಕಲ್ ವಿಷಯದಿಂದ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ if it is compatible, if it is right type of pollen grain, then it undergoes a germination by producing the pollen tube. Pollen tube, it emerges out from the pollen grain through one of the germ pores as a pollen tube. Okay, that pollen tube carries the content of the pollen grain into the ovary, where it develops the pollen tube. That pollen tube, it pierces through the tissues of stigma and style. ಯಾವಾಗಿ pollen grain ಇಂದ pollen tube ಮೊಳಕೆ ಕಾಳಲ್ಲಿ ಮೊಳಕೆ ಬರ್ತಲ್ಲ ಆ ತರ ಅಂತ ಅನ್ಕೋಬಹುದು ನೀವು. ಆ ತರ ಮೊಳಕೆ ಅಥವಾ pollen tube ಹೊರಗೆ ಬರುತ್ತೋ, ಜರ್ಮ್ ಪೋರ್ ಇರ್ತವಲ್ಲ ಎಲ್ಲ ಮೇಲೆ, ಆ ಜರ್ಮ್ ಪೋರ್ ಇಂದ pollen tube ಹೊರಗೆ ಬರುತ್ತೋ, ಆ pollen tube ಈ ಸ್ಟಿಗ್ಮಾದಲ್ಲಿರೋ ಟಿಶ್ಯೂಸ್ ಏನಿದೆಯಲ್ಲ ಆ ಟಿಶ್ಯೂಸ್, ಸ್ಟೈಲ್ ಅಲ್ಲಿ ಏನ್ ಟಿಶ್ಯೂಸ್ ಇದೆಯಲ್ಲ ಆ ಟಿಶ್ಯೂಸ್ ಎಲ್ಲ ಸೀಳ್ಕೊಂಡು ತೂರ್ಕೊಂಡು ಒಳಗೆ ಹೋಗುತ್ತೆ. ನೋಡಿ, ಈಗ ಇದು pollen germination ಸ್ಟಾರ್ಟ್ ಆಗಿದೆ ಅಂತ ನೋಡಿ. ಈ pollen tube ಬಂತು ಅಂದ್ರೆ it develops through the tissues, it pierces through the tissues of stigma and style. ನೋಡಿ pollen tube ಹೋಗ್ತಾ ಇದೆ, ಇಲ್ಲಿ ನೋಡಿ pollen tube ಇದು ಹೋಗ್ತಾ ಇದೆ. So this pollen tube carries all the content that present in the pollen grain. So 2-celled stage ಆದ್ರೆ ವೆಜಿಟೇಟಿವ್ ಸೆಲ್ ಮತ್ತೆ ಒಂದು ಜನರೇಟಿವ್ ಸೆಲ್, ಅವೆರಡು pollen tube ಗುಟ್ಟ ಬರ್ತಿರ್ತವೆ.
ವೆಜಿಟೇಟಿವ್ ಸೆಲ್ ನ ಇಲ್ಲಿ ಬೇಕಾದ್ರೆ ಟ್ಯೂಬ್ ಸೆಲ್ ಅಂತ ಕರಿಬೇಕು. ಮತ್ತೆ ಜನರೇಟಿವ್ ಸೆಲ್ ಇದೆಯಲ್ಲ, ಅದು ಈ ಟ್ಯೂಬ್ ಒಳಗೆ ಹೋಗ್ತಿರ್ಬೇಕಾದ್ರೆ ಅದು ಮತ್ತೆ ಮೈಟಾಟಿಕ್ ಡಿವಿಷನ್ ಆಗಿ 2 ಜನರೇಟಿವ್ ಸೆಲ್ಸ್ ಆಗಿ ಹೊಡೆಯುತ್ತೆ. ಅವೆರಡು ಜನರೇಟಿವ್ ಸೆಲ್ಸ್ 2 ಮೇಲ್ ಗ್ಯಾಮೆಟ್ಸ್, ಅಥವಾ ಇಲ್ಲೇನೆ ಮೇಲ್ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗಿರ್ಬೋದು. 3 ಸೆಲ್ಡ್ ಸ್ಟೇಜ್ ಆದ್ರೆ ಇಲ್ಲೇನೆ ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್ ಆಗಿಬಿಟ್ಟಿರ್ತವೆ. ಒಂದು ವೆಜಿಟೇಟಿವ್ ಸೆಲ್, 2 ಮೇಲ್ ಗ್ಯಾಮೆಟ್ಸ್, ಒಟ್ಟು 3 ಸೆಲ್, 3 ಸೆಲ್ಡ್. ಇಲ್ವೇ ಒಂದು ವೆಜಿಟೇಟಿವ್, ಒಂದು ಜನರೇಟಿವ್ ಆಗಿ ಬಂದಿರಬಹುದು. ಎನಿಹೌ ಈ ಟ್ಯೂಬ್ ಒಳಗೆ ಹೋಗ್ತಿರ್ಬೇಕಾದ್ರೆ ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್ ಆಗಿರ್ಲೇಬೇಕು. ಹಾಗೆ 3 ಸೆಲ್ಸ್ ಹೋಗ್ತವೆ ನೋಡಿ. ಇವೆರಡು ಮೇಲ್ ಗ್ಯಾಮೆಟ್ಸ್. ಓಕೆ, ಇಲ್ಲಿ ಟ್ಯೂಬ್ ಸೆಲ್ ಇರುತ್ತೆ. ದಿಸ್ ಈಸ್ ಅ ಟ್ಯೂಬ್ ಸೆಲ್. ಓಕೆ, ಟ್ಯೂಬ್ ಸೆಲ್ ಅಂದ್ರೆ ವೆಜಿಟೇಟಿವ್ ಸೆಲ್. ಆಮೇಲೆ ದೀಸ್ ಟು ಆರ್ ಮೇಲ್ ಗ್ಯಾಮೆಟ್ಸ್. ಸೊ ಇವು ಮೇಲ್ ಗ್ಯಾಮೀಟ್ಸ್, ರೈಟ್. ಸೊ ಇವ್ರನ್ನ ಕರ್ಕೊಂಡು ಪೋಲನ್ ಟ್ಯೂಬ್ ಹೋಗ್ತಾ ಇದೆ. ಇಲ್ಲಿ ಟ್ಯೂಬ್ ಸೆಲ್ ನಿಮ್ಗೆ ಗೊತ್ತಿದೆ, ವೆಜಿಟೇಟಿವ್ ಸೆಲ್ ಅಂದ್ರೆ ನ್ಯೂಟ್ರಿಟಿವ್ ಫಂಕ್ಷನ್ ಅಂತ. ಸೊ ಇದು ಈ ಜನರೇಷನ್ ಬೇಕಾದ್ರೆ ಎನರ್ಜಿ ಕೊಟ್ಕೊಂಡು ಹೋಗ್ತಾ ಇರುತ್ತೆ ಟ್ಯೂಬ್ ಸೆಲ್. ಸೊ ಇದು ಗ್ರೋತ್ ಆಗ್ಲಿಕ್ಕೆ ಏನ್ ಎನರ್ಜಿ ಬೇಕು ಎಲ್ಲ ಫುಡ್ ಅನ್ನು ಕೊಟ್ಟು ನರಿಶ್ಮೆಂಟ್ ಮಾಡ್ಕೊಂತ ಹೋಗ್ತಿರುತ್ತೆ. ಇನ್ನು 2 ಮೇಲ್ ಗ್ಯಾಮೆಟ್ ಟ್ಯೂಬ್ ಅಂತ ಹೋಗ್ತಾ ಇರ್ತವೆ. ಓಕೆ, ಸೊ ಅಲ್ಟಿಮೇಟ್ಲಿ ಇಟ್ ರೀಚಸ್ ದ ಓವ್ಯೂಲ್ ಇನ್ ದ ಓವರಿ, ಅಂಡ್ ದಿಸ್ ಪೋಲನ್ ಟ್ಯೂಬ್ ಇಟ್ ಎಂಟರ್ ಇನ್ ಟು ದ ಓವ್ಯೂಲ್ ಥ್ರೂ ದ ಮೈಕ್ರೋಪೈಲರ್ ಎಂಡ್. ಯೂಶುವಲಿ, ಮೋಸ್ಟ್ಲಿ ಅಂತ ಬೇರೆ ಕಡೆಯಿಂದನೂ ಹೋಗ್ಬೋದು, ಅದ್ರ ಬಗ್ಗೆ ನಮಗೆ ಡಿಸ್ಕಷನ್ ಸದ್ಯಕ್ಕೆ ಬೇಡ. ಸೊ ದಿಸ್ ಪೋಲನ್ ಟ್ಯೂಬ್ ಇಟ್ ಎಂಟರ್ಸ್ ಇನ್ ಟು ದ ಓವ್ಯೂಲ್ ಅಟ್ ದ ಮೈಕ್ರೋಪೈಲರ್ ಎಂಡ್. ಇದು ಮೈಕ್ರೋಪೈಲರ್, ಇದು ಚೆಲಜಲ್ ಎಂಡ್, ಇದು ಮೈಕ್ರೋಪೈಲರ್ ಎಂಡ್ ಗೊತ್ತೈತಲ್ಲ. ಸೊ ಈ ಮೈಕ್ರೋಪೈಲರ್ ಎಂಡ್ ಮೂಲಕ ಎಂಟ್ರಿ ಆಗುತ್ತೆ. ಆಸ್ ಸೂನ್ ಆಸ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಓವ್ಯೂಲ್ ಅಟ್ ದ ಮೈಕ್ರೋಪೈಲರ್ ಎಂಡ್, ದ ಸಿನರ್ಜಿಡ್ಸ್, ಅವತ್ತು ಹೇಳ್ಬಿಟ್ಟಿದೀವಿ, ಸಿನರ್ಜಿಡ್ ಸೆಲ್ಸ್ sense this pollen tube. Okay, because due to the presence of the piliform apparatus. So ಅದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಲೇ ಕೇಳ್ತೀವಿ ಅಂತ ಹೇಳಿವಿ. ಪಿಲಿಫಾರಮ್ ಆಪರೇಟಸ್ ಇದೆ ಅಂತ ಹೇಳಿದೀವಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಸೊ ಇದ್ರೊಳಗಡೆ ಸೆಲ್ಯುಲರ್ ಥಿಕನಿಂಗ್ಸ್ ದಟ್ ಪ್ರೆಸೆಂಟ್ ಇನ್ ದ synergid cells, those are called piliform apparatus. So these piliform apparatus guide the pollen tube into the synergid cell. What are piliform apparatus? What are their function ಕೇಳ್ತೀವಿ. The cellular thickenings that present that form in the synergid cells are called piliform apparatus. They guide the pollen tube into the synergid cell. So when they guide this pollen tube, it get enter into the cytoplasm of these synergids. So one of the synergids. So one synergid ಒಳಗಡೆ ಈ pollen tube entry ಆಗುತ್ತೆ. ಅದರೊಳಗಡೆ ಏನು synergid cell ಇನ cytoplasm ಇಲ್ಲ, ಅದರೊಳಗಡೆ ಎಂಟ್ರಿ ಆಗಿ and release both the male gametes into the cytoplasm of synergid cells. ಈ synergid cell ಇನ cytoplasm ಒಳಗಡೆ ಮೇಲ್ ಗ್ಯಾಮೆಟ್, ಇವೆರಡು ಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ತನಕ ನೀವು ಹೇಳಿದ್ರೆ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಮುಗಿಯುತ್ತೆ. ಓಕೆ, ಸೊ ನೋಟ್ಸ್ ಅನ್ನು ಫಾಲೋ ಮಾಡಿ, ಅದನ್ನು ಫಾಲೋ ಮಾಡಿ ದಯವಿಟ್ಟು. ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಇಂಪಾರ್ಟೆಂಟ್, 3 ಮಾರ್ಕ್ಸ್ಗೆ ಯೂಶುವಲಿ ಕೇಳ್ತಾರೆ, ಅದ್ರ ಬಗ್ಗೆ ಮಿಸ್ ಮಾಹಿತಿ ಇರಲಿ. ಓಕೆ, ಸೊ ಲೆಟ್ ಮೀ ಗೋ ನೆಕ್ಸ್ಟ್. Pollination is very important process during fertilization or during this sexual reproduction, because the type of pollen grain that decide the quantity and quality of that yield of that plant. That is why pollination is very important. Regarding our plant breeding program, that is crop improvement program, this pollination or the bringing of pollination is very important step, major step. So in that way or in that field, the transfer of pollen grain can be achieved artificially, manually, by selecting desirable pollen grains. ಬಂದಿರೋ pollen grain ಮೇಲೆ ನಮ್ಮ ಮುಂದಿನ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಹಾಗೆ ಈ ಪಾಲಿನೇಷನ್ ಆಗ್ತಂತ ಸಂದರ್ಭದಲ್ಲಿ ಪೋಲನ್ ಗ್ರೇನ್ ಏನ್ ಬಂದು ಸ್ಟಿಗ್ಮಾ ಮೇಲೆ ಕೂತ್ಕೋತಾವೋ ಅದು ಬಹಳ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಈಗ ನಾವು ಅತ್ಯಂತ ಹೆಚ್ಚು ಈಲ್ಡ್ ಇರ್ತಕ್ಕಂಥ ಗುಡ್ ಕ್ವಾಲಿಟಿ ಇರ್ತಕ್ಕಂಥ ಕ್ರಾಪ್ ಅನ್ನೆಲ್ಲ ಬೆಳೀತಾ ಇದೀವಿ ಅಂತ ನಿಮಗೆ ಗೊತ್ತಿದೆ. ಅಂಥದೆಲ್ಲ ಅಚೀವ್ ಮಾಡ್ಲಿಕ್ಕೆ ಒಳ್ಳೊಳ್ಳೆ ಹೈಬ್ರಿಡ್ ತಳಿಗಳು ಬರ್ಲಿಕ್ಕೆ ಈ ಪಾಲಿನೇಷನ್ ಹಂತದಲ್ಲಿ ಪೋಲನ್ ಗ್ರೇನ್ಸ್ ಅನ್ನ ಏನ್ ಲಾಡ್ಜಿಂಗ್ ಮಾಡ್ತಾ ಇದಾರೋ ಅಥವಾ ಪೋಲಿನೇಷನ್ ಬಂದು ಬೀಳ್ತಿದೋ ಅದನ್ನ ಮ್ಯಾನ್ಯುವಲಿ ಮಾಡ್ತಾರೆ. ಹೀಗೆ ಮ್ಯಾನ್ಯುವಲ್ ಮಾಡ್ತಕ್ಕಂಥ ಪ್ರೋಸೆಸ್ ಎಲ್ಲ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಬರುತ್ತೆ ಅಥವಾ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ. ಅಂತ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅನ್ನೇ
ಮೇಜರ್ ಕೆಲಸ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಮಾಡಿಸೋದು. ಈ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂದ್ರೆ ಅಂತ ಕೇಳ್ಬಿಡ್ತೀವಿ. ಅದಕ್ಕೆ ಇಲ್ಲಿ ಒಂದ್ಸರಿ ಇದಕ್ಕೆ ಸಂಬಂಧಪಟ್ಟದ್ರಿಂದ ಇಲ್ಲಿ ಹೇಳ್ಬಿಡೋಣ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ನೋಡಿ, ಆರ್ಟಿಫಿಷಿಯಲ್ ಮೀನ್ಸ್ ಮ್ಯಾನ್ಯುಯಲಿ, ಕೃತಕವಾಗಿ ಮನುಷ್ಯನೇ ಅಥವಾ ನಾವು ಈ ಒಂದು ಕೆಲಸನ ಮಾಡ್ತಕ್ಕಂಥದ್ದು. ಹೈಬ್ರಿಡೈಸೇಷನ್ ಮೀನ್ಸ್ ದಿಸ್ ಇಸ್ ಅ ಮಿಕ್ಸಿಂಗ್ ಆಫ್ ಟು ಡಿಫರೆಂಟ್ ಟ್ರೇಟ್ಸ್. ಸೊ ಅವನ್ನ ನಾವೇ ಕೃತಕವಾಗಿ, ಈಗ ಅಂದ್ರೆ ಬೇಕಾದ ಪೋಲಂಗ್ರೇನ್ಸ್, ನಮ್ಮ ಡಿಸೈರ್ಡ್ ಪೋಲಂಗ್ರೇನ್ಸ್ ಇಂದ ಪಾಲಿನೇಷನ್ ಮಾಡಿಸೋದು. ಈ ಡಿಸೈರ್ಡ್ ಪೋಲಂಗ್ರೇನ್ಸ್ ಅಂದ್ರೆ ಅದೇ ಪ್ಲಾಂಟಿನ ಅಥವಾ ಅದೇ ಗಿಡದಲ್ಲಿರೋ ಪೋಲಂಗ್ರೇನ್ ಆದ್ರೆ ಬರ್ತಾ ಬರ್ತಾ ಫರ್ಟಿಲಿಟಿ ಅಥವಾ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಫರ್ಟಿಲಿಟಿ ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ ಅಂತ ಹೇಳಿದ್ವಿ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ ಅಂತ. ಅದಕ್ಕಾಗಿ ನಾವು ಇನ್ನು ಗುಡ್ ಕ್ವಾಲಿಟಿ ಪೋಲಂಗ್ರೇನ್ಸ್ ಅನ್ನ ಆರ್ಟಿಫಿಷಿಯಲ್ ತಂದು ಹಾಕಿ ಈ ಫರ್ಟಿಲೈಸೇಷನ್ ನಡೆಸ್ತಕ್ಕಂಥ ಕೆಲಸ ನಡಿಬೇಕು. ಅದಕ್ಕಾಗಿ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂದ್ರೆ ಡ್ಯೂರಿಂಗ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ದ ಮೇಜರ್ ಸ್ಟೆಪ್ ಈಸ್ artificial hybridation. Here, this is the process where the pollination is achieved by transferring desired pollen grain manually. So that is called artificial hybridation. A major step in a crop improvement program by achieving or bringing about the pollination by using a desired pollen grain. So that is called artificial hybridation. In order to achieve that process, ಈ ತರ ನಮ್ಗೆ ಇಷ್ಟವಾದ ಪೋಲನ್ ಗ್ರೈನ್ ಇಂದಲೇ ಫರ್ಟಿಲೈಸೇಷನ್ ಮಾಡಿಸ್ಬೇಕಂತಂದ್ರೆ ಅದಕ್ಕೆ ಬೇಕಾದಷ್ಟು ಮೆಥಡ್ ಸ್ಟೆಪ್ಸ್ ಗಳಿದೆ. ಆ ಸ್ಟೆಪ್ಸ್ ಎಲ್ಲ ಪ್ಲಾಂಟ್ ಬ್ರೀಡಿಂಗ್ ಸ್ಟೆಪ್ಸ್ ಅಂತ ಕರೀತಾರೆ. 9ನೇ ಚಾಪ್ಟರ್ ಸರಿ ಸ್ಟ್ರಾಟಜೀಸ್ ಇನ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್ ಅಲ್ಲಿ. ಸೊ ನಾವು ಅದ್ರ ಬಗ್ಗೆ ವಿವರಣೆ ಕೊಡೋಣ. ಈಗ ಆ ಪ್ಲಾಂಟ್ ಬ್ರೀಡಿಂಗ್ ಸ್ಟೆಪ್ಸ್ ಎಲ್ಲ ಅಲ್ಲಿ ಓದ್ತೀವಿ. ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬರೋ 2 ಪಾಯಿಂಟ್ಸ್ ನಿಮಗೆ ಹೇಳ್ಬೇಕು. ಒಂದು ಇಮ್ಯಾಸ್ಕ್ಯುಲೇಷನ್ ಅಂತ, ಸೊ ಇಮ್ಯಾಸ್ಕ್ಯುಲೇಷನ್. ಎರಡನೇದು ಬ್ಯಾಗಿಂಗ್. ಓಕೆ, ಸೊ ಬ್ಯಾಗಿಂಗ್ ಅಂತ. ಮೂರನೇದು ಬೇಕಾದ್ರೆ ರೀಬ್ಯಾಗಿಂಗ್ ಅಂತ. ಸೊ ರೀಬ್ಯಾಗಿಂಗ್. ಸೊ ಏನ್ ಇವೆಲ್ಲ ಸ್ಟೆಪ್ಸ್ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಅಥವಾ ಕ್ರಾಪ್ ಇಂಪ್ರೂವ್ಮೆಂಟ್ ಅಲ್ಲಿ ಇವೆಲ್ಲ ಸ್ಟೆಪ್ಸ್ ಇದೆ. ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಈಗ ಯಾವುದೇ ಒಂದು ಫ್ಲವರ್ಗೆ ನಾವು ನಮ್ಗೆ ಇಷ್ಟವಾದ ಪೋಲನ್ ಗ್ರೇನ್ಸ್ ತಂದು ಹಾಕ್ಬೇಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದರಲ್ಲಿರೋ ಪೋಲನ್ ಗ್ರೇನ್ ಅಲ್ಲಿ ಹೋಗಿ ಬೀಳೋದನ್ನ ತಪ್ಪಿಸ್ಬೇಕು. ಸೆಲ್ಫ್ ಪಾಲಿನೇಷನ್ ಆಗೋದನ್ನ ಆಟೋಗೇಮಿ ಆಗೋದು ತಪ್ಪಿಸ್ಬೇಕು. ಅದಕ್ಕೇನೆ ಇನ್ನು ಫ್ಲವರ್ ಬಡ್ ಕಂಡೀಷನ್ ಇದ್ದಾಗ್ಲೇನೆ ಆ ಫ್ಲವರ್ ಬಡ್ ಅನ್ನು ಓಪನ್ ಮಾಡಿ ಅಲ್ಲಿರೋ ಆಂಥರ್ಸ್ ಅಥವಾ ಸ್ಟೇಮನ್ಸ್ ಅನ್ನ ಕಟ್ ಮಾಡಿ ಹಾಕ್ಬೇಕು, ರಿಮೂವ್ ಮಾಡಬೇಕು. ಯಾಕಂದ್ರೆ ನಾವು ಡಿಹೈಸೆನ್ಸ್ ಆಗೋದಕ್ಕಿಂತ ಮೊದ್ಲೇನೆ ನಾವು ತೆಗಿಬೇಕು. ಡಿಹೈಸೆನ್ಸ್ ಆಯ್ತು ಅಂದ್ರೆ ಪೋಲಂಗ್ರೇನ್ಸ್ ಎಲ್ಲ ಹೊರ ಬಂದು ಅಂದ್ರೆ ಮುಗಿದೋಯ್ತು. ಈ ಯಾವುದೇ ಪೋಲಂಗ್ರೇನ್ಸ್ ಇಂದ ಕಂಟ್ಯಾಮಿನೇಷನ್ ಆಗಿಬಿಡ್ಬೋದು ನಮ್ ಸ್ಟಿಗ್ಮಾ. ಹಾಗಾಗಿ ಫ್ಲವರ್ ಬಡ್ ಇಂದಾನೆ ಈ ಸ್ಟೇಮನ್ಸ್ ಅಥವಾ ಆಂಥರ್ಸ್ ಅನ್ನ ಸಿಸರ್ ಅಥವಾ ಫೋರ್ಸಿಪ್ಸ್ ಅನ್ನ ಬಳಸ್ಕೊಂಡು ರಿಮೂವ್ ಮಾಡೋ ಕೆಲಸಕ್ಕೆ ಈ ಮ್ಯಾಸ್ಕ್ಯುಲೇಷನ್ ಅನ್ಬೇಕು. ಮ್ಯಾಸ್ಕ್ಯುಲೇಷನ್ ಅಂತ ಗೊತ್ತಲ್ಲ, ಮ್ಯಾಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್. ಮ್ಯಾಸ್ಕ್ಯುಲೈನ್ ಅಂದ್ರೆ ಗಂಡ್ಸು ಅಥವಾ ಗಂಡ್ಸುತನ ಅಥವಾ ಮೇಲ್ ಪ್ರಾಪರ್ಟಿ ಇರ್ತಕ್ಕಂಥವು. ಈ ಮ್ಯಾಸ್ಕ್ಯುಲೇಷನ್ ಮೇಲ್ ಪ್ರಾಪರ್ಟಿ ನಾಶ ಅಂದ್ರೆ ಆಂಥರ್ಸ್ ಅನ್ನ ತೆಗೆದಾಕೋದು. ಸೊ ತೆಗೆದಾಕ ಕೆಲಸ ಇಮ್ಯಾಸ್ಕ್ಯುಲೇಷನ್. ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್? ಒಳ್ಳೆ ಕ್ವಶನ್ ಕೇಳ್ತೀವಿ. ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್? ಈ ತರ ಹೇಳಿದ್ವಿ, ಎ ಮೇಜರ್ ಸ್ಟೆಪ್ ಇನ್ ದ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ವೇರ್ ದ ಪಾಲಿನೇಷನ್ ಇಸ್ ಅಚೀವ್ಡ್ ಬೈ transferring desired pollen grains manually onto the stigma. So that is artificial hybridation. What is emasculation? This is the process of removal of anthers from the flower bud before dehiscence using forceps. So that is called emasculation. Simple ಆಗಿ process of removal of anthers from the flower bud to avoid the undesired pollination, to avoid the ಅನ್ವಾಂಟೆಡ್ ಪಾಲಿನೇಷನ್. ಸೊ ಈಸ್ ಕಾಲ್ಡ್ ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳ್ಬೇಕು. ಇನ್ನ ಬ್ಯಾಗಿಂಗ್ ಅಂದ್ರೆ ಏನಂತ, ಫ್ಲವರ್ ಬಡ್ ಅನ್ನ ಓಪನ್ ಮಾಡಿ ಅದರೊಳಗೆ ಆಂಥರ್ಸ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಆ ಫ್ಲವರ್ಗೆ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಅಂತಾರೆ. ಈ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ನ ಹಂಗೆ ಬಿಟ್ಟು ಬರಂಗಿಲ್ಲ. ಅದಕ್ಕೀಗ ನಾವು ಪೋಲಂಗ್ರೇನ್ಸ್ ತಂದು ಹಾಕ್ಬೇಕಲ್ವ ಸ್ಟಿಕ್ ಆದ್ಮೇಲೆ ಪೋಲಂಗ್ರೇನ್ಸ್ ಅನ್ನ ಡಸ್ಟ್ ಮಾಡೋದಕ್ಕಿಂತ ಮೊದ್ಲೇನೆ ಆ ಹೂವನ್ನ ಈ ಇಮ್ಯಾಸ್ಕ್ಯುಲೇಷನ್ ಆದ ತಕ್ಷಣ ಕ್ಲೋಸ್ ಮಾಡ್ಬೇಕು, ಕವರ್ ಮಾಡ್ಬೇಕು, ಮುಚ್ಚಬೇಕು. ಒಂದು ಬ್ಯಾಗ್ ಅನ್ನ ಕಟ್ಟಬೇಕು. ಆ ಬ್ಯಾಗ್ ಅಂದ್ರೆ ಸೂಟಬಲ್ ಸೈಜ್ ಇರೋ ಪಾಲಿಥಿನ್ ಬ್ಯಾಗ್ ಅಥವಾ ಬಟರ್ ಪೇಪರ್ ಅಂತ ಬಹಳ ಇಂಪಾರ್ಟೆಂಟ್ ಆಗಿ ಪದ ಬಳಸಬಹುದು. ಈಗ ಬಟರ್ ಪೇಪರ್ ನ ಕಟ್ತಾರೆ. ಈ ಬಟರ್ ಪೇಪರ್ ಅನ್ನ ಈ ಮೆಸಲ್ ಫ್ಲವರ್ ಸುತ್ತ ಕವರ್ ಮಾಡ್ತಕ್ಕಂಥದ್ದು ಏನಕ್ಕೆ? ಅನ್ಡಿಸೈರ್ಡ್ ಪಾಲನ್ ಗ್ರೇನ್ಸ್ ಬಂದು ಕಂಟ್ಯಾಮಿನೇಷನ್ ಆಗ ತಪ್ಪಿಸೋದಕ್ಕೆ. ಸೊ ಅದನ್ನ ಬ್ಯಾಗಿಂಗ್. ಬ್ಯಾಗಿಂಗ್ ಅಂದ್ರೆ ಏನಂತ, ದಿಸ್ ಈಸ್ ದ ಸ್ಟೆಪ್ ಇನ್ ಅ
plant breeding, a step in a crop improvement program where the emasculated flowers are closed or covered using a suitable polythene bag or a butter paper to avoid the undesired pollination. Okay, so that is called bagging ante helಬೇಕು. ಅಥವಾ to avoid the contamination of stigma by unwanted pollen grain. ಸೊ ಅದಕ್ಕೆ ನಾವು ಬ್ಯಾಗಿಂಗ್ ಅಂತ ಹೇಳ್ಬೇಕು. ಈ ತರ ಪಾಲಿಥಿನ್ ಬ್ಯಾಗ್ ಅಥವಾ ಬಟರ್ ಪೇಪರ್ ಕಟ್ತೀವಿ. ಇದಾದ್ಮೇಲೆ ಪೋಲನ್ ಗ್ರೇನ್ಸ್ ಅಂತ ತರ್ತೀವಿ. ನಮ್ಗೆ ಯಾವ ಪೋಲನ್ ಗ್ರೇನ್ಸ್ ಇಷ್ಟ ಆಯ್ತೋ ಅವನ್ನ ಆ ತಂದ್ರೆ ಪೋಲನ್ ಗ್ರೇನ್ಸ್ ತಂದು ಈ ಬ್ಯಾಗ್ ಅನ್ನ ಮತ್ತೆ ಬಿಚ್ತೀವಿ. ಈ ಫ್ಲವರ್ಸ್ ಅನ್ನು ಓಪನ್ ಮಾಡ್ತೀವಿ. ಅದಕ್ಕೆ ಡಸ್ಟಿಂಗ್ ಮಾಡ್ತೀವಿ. ತಂದ್ರೆ ಪೋಲನ್ ಗ್ರೇನ್ಸ್ ಅನ್ನ ಡಸ್ಟಿಂಗ್ ಮಾಡಿ ಪುನಃ ಕಟ್ತೀವಿ. ಮತ್ತೆ ಡಸ್ಟಿಂಗ್ ಮಾಡಿದ್ಮೇಲೆ ಬೇರೆ ಪೋಲನ್ ಗ್ರೇನ್ಸ್ ಬರೋ ಸಾಧ್ಯತೆ ಇರುತ್ತಲ್ಲ, ಪುನಃ ಫ್ಲವರ್ ಅನ್ನ ಕ್ಲೋಸ್ ಮಾಡಬೇಕು. ಅದು ರೀಬ್ಯಾಗಿಂಗು. ಸೊ ಹೀಗೆ ಬೇರೆ ಬೇರೆ ಸ್ಟೆಪ್ಸ್ ಇದೆ. ಎಕ್ಸಾಮ್ ಅಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂದ್ರೆ ಅಂತ ಕೇಳ್ತೀವಿ, ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು, ಬ್ಯಾಗಿಂಗ್ ಅಂದ್ರೆ ಏನು, ಇಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಉಳಿದಿದ್ರ ಬಗ್ಗೆ ನಾನು ಆಗಲೇ ಹೇಳಿದಂಗೆ 9ನೇ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿಗೆ ಪಾಲಿನೇಷನ್ ಅಚೀವ್ಮೆಂಟ್ ಆಯ್ತು. ಈಗ ನಮ್ಮ ಪೋಲನ್ ಗ್ರೇನ್ಸ್ ಪೋಲನ್ ಜರ್ಮಿನೇಷನ್ ಆಗಿ ಪೋಲನ್ ಟ್ಯೂಬ್ ಮೂಲಕ ನೇರವಾಗಿ 2 ಮೇಲ್ ಗ್ಯಾಮೆಟ್ಗಳಿಗೆ ಓವ್ಯೂಲ್ ಒಳಗಡೆ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗ್ತಾ ಇದಾವೆ. ಮೈಕ್ರೋಪೈಲರ್ ಎಂಡ್ ಇಂದ ಎಂಬ್ರಿಯೋ ಸ್ಯಾಕ್ ಅನ್ನ ರೀಚ್ ಮಾಡ್ತವೆ. ಸೊ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಈಗ ಎಗ್ ಆಪರೇಟರ್ಸ್ ಹತ್ರ ಬಂದಿದ್ವಿ. ಇದಾದ್ಮೇಲೆ ಏನ್ ನಡೆಯುತ್ತೆ, ನಡೆದ ಫರ್ಟಿಲೈಸೇಷನ್. ಹಾಗೆ ಇತ್ತಂಗೆ ನಾವು ಓದಿದ್ದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅನ್ನ, ಗ್ಯಾಮೆಟೋಜೆನಿಸಿಸ್ ಮತ್ತೆ ಗ್ಯಾಮೆಟ್ ಟ್ರಾನ್ಸ್ಫರ್ ಮುಗಿತು ಈ ಚಾಪ್ಟರ್ಗೆ, 2ನೇ ಚಾಪ್ಟರ್ಗೆ. ಮುಂದೀಗ ಫರ್ಟಿಲೈಸೇಷನ್. ಇಲ್ಲಿ ಫರ್ಟಿಲೈಸೇಷನ್ ಓದ್ತಿರೋದು ಆಂಜಿಯೋಸ್ಪರ್ಮ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ. ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಒಂದು ಯೂನಿಕ್ ಟೈಪ್ ಆಫ್ ಫರ್ಟಿಲೈಸೇಷನ್ ನಡೀತದೆ, ಡಬಲ್ ಫರ್ಟಿಲೈಸೇಷನ್ ಅಂತ. ಓಕೆ, ಸೊ ಡಬಲ್ ಫರ್ಟಿಲೈಸೇಷನ್. Yes. What is this double fertilization? Double fertilization is the unique type of fertilization that observed only in case of angiosperms, only in case of flowering plants, where each sexual cycle, each reproduction cycle involved 2 fertilizations. So after germination, the 2 male gametes carried by the pollen tube into the ovule. As soon as this pollen tube come in contact with the embryo sac, the piliform apparatus of the synergid cell guide this pollen tube to enter into the synergid. In the synergid, one of the synergids, okay, this pollen tube release both the male gametes into the cytoplasm of synergids. Now one of the male gametes, one of the male gametes move towards the egg apparatus in the micropylar end, and it fuses with the egg cell, that is female gamete. It fuses with the egg cell. This fusion of one of the male gametes with the egg cell is called syngamy. That is called syngamy. Okay, so this is syngamy, and this syngamy process produce the diploid cell after this fertilization, that is called zygote. This zygote later it develops into embryo. So this is one fertilization. So during in the angiosperms, one of the male gametes, it fuses with the egg cell in the egg apparatus. That process is called syngamy, which results in the formation of zygote. Zygote later develops into embryo. Next, another male gamete. The other male gamete, it moves towards the central cell. ಗೊತ್ತಲ್ಲ, ಎಂಬ್ರಿಯೋ ಸ್ಯಾಕ್ ನಾವು ನಿನ್ನೆ ಅಥವಾ ಇನ್ನೇ ಕ್ಲಾಸ್ ಅಲ್ಲಿ ಓದಿದ್ವಲ್ವಾ, ಇವೆಲ್ಲ ಆಂಟಿಪೋಡಲ್ಸ್ ಅಲ್ವಾ. ಆಂಟಿಪೋಡಲ್ಸ್ ಆದ್ರೆ ಇದು ಸೆಂಟ್ರಲ್ ಸೆಲ್. ಇಲ್ಲಿ 2 ಪೋಲಾರ್ ನ್ಯೂಕ್ಲಿಯರ್ ಇದಾವೆ. ಈಗ ಆಲ್ರೆಡಿ ಸಿಂಗ್ಯಾಮಿ ಇಲ್ಲಿ ನಡೆದಾಗಿದೆ, ರೈಟ್? ಎಸ್, ಇಲ್ಲಿ ಸಿಂಗಾಮಿ ನಡೆದಾಗಿದೆ. ಇವೆರಡು ಸಿನರ್ಜಿಡ್ಸ್, ಇದು ಸೆಲ್ಯುಲರ್ ಥಿಕನಿಂಗ್ಸ್ ಅಲ್ವಾ. ಸೊ ಒಂದು ಮೇಲ್ ಗ್ಯಾಮೆಟ್ ಈ ಎಗ್ ಜೊತೆ ಸೇರ್ಕೊಂಡಿದೆ, ಅದು ಸಿಂಗ್ಯಾಮಿ. ಇನ್ನೊಂದು ಮೇಲ್ ಗ್ಯಾಮೆಟ್ ಈಗ it enters into the central cell where 2 polar nuclei are present. These 2 are also haploid, and male gamete is also haploid. 3 haploid cells come in contact in the central cell,
and they undergo fuse among themselves to form a triploid nucleus. All the three haploid cells, they fused into a triploid one. So N, 3N cell is formed as a triploid nucleus. That is called primary endosperm nucleus. Primary endosperm nucleus. This process of fusion of one of the male gametes with a two polar nuclei in the central cell of the embryo sac is called a triple fusion. That is called a triple fusion. Okay, triple fusion, right? So this triple fusion. After triple fusion, the pen is formed. Okay, pen. Primary endosperm nucleus is formed, which is a triple. Okay, 3 haploid cells are there, and now the central cell is called primary endosperm cell. The central cell is primary endosperm cell, and the resultant nucleus is pen. So this is another fusion. Thus, in angiosperms in flowering plants, 2 successive fusions occur in each sexual cycle, where one of the male gamete fuses with the egg cell called syngamy, and another male gamete fuses with a two polar nuclei in the central cell called triple fusion. Thus, it is called double fertilization. So, adkagi idna double fertilization anta karitare. After the syngamy, the zygote is formed. Zygote next develop into embryo. Okay. Next, after the triple fusion, pen is formed. This pen which later produce the endosperm. Okay, endosperm. So this is the double fertilization. Illi tanka neevu double fertilization helbeku. What next? After fertilization, come to the post fertilization event. Post fertilization event hogana ಅಷ್ಟೇ ಈಗ. Next ನಾವು post fertilization events ಹೋಗೋಣ. Post fertilization events ಅಲ್ಲಿ ಈಗ zygote ಎಲ್ಲ ರೆಡಿ ಆಗಿದೆ. zygote ಇಂದ ಎಂಬ್ರಿಯೋಜೆನಿಸಿಸ್ ಹೆಂಗಾಗುತ್ತೆ ಅಂತ ನೋಡಿದ್ರೆ post fertilization event. ಅದಕ್ಕಿಂತ ಮೊದಲು ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗೋದು ಕೂಡ ಇಲ್ಲಿ ಓದಬೇಕಾಗಿದೆ. ಓಕೆ, so what are the post fertilization events that occur in angiosperms? After this double fertilization, the embryo development and formation of endosperm and maturation of this ovule into seed, ovary into fruit are all come under, and formation of seeds are come under this post fertilization events. All the events that occur during sexual reproduction after fertilization are called post fertilization events. In the flowering plants, that is the formation of endosperm, development of embryo, maturation of ovule into seed, ovary into fruit, are different important process that occur in a post fertilization events. Of them, the first one, development of endosperm. So endosperm development enaguttanta, immediately after the double fertilization, so many changes occur in the embryo sac, where there is a degeneration of antipodal cells. Antipodal cells becomes disappear or degenerate, and then the synergids also, 2 synergids, those are also become disappear, degenerate, and the embryo sac left with the fertilized egg cell, that is called zygote, and the pen, primary endosperm nucleus in the central cell. ಇವರಿಬ್ರು ಕೂಡ ಉಳಿತಾರೆ. ಇವನೀಗ zygote ಆಗಿದ್ದಾನೆ. ಇವನೀಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಮತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇಷ್ಟಿದೆ. ಇವರು ಆಂಟಿಪೋಡಲ್ಸ್ ಡಿಜೆನರೇಟ್ ಆಗ್ತಾರೆ, ಮತ್ತೆ ನಮ್ಮ ಸಿನರ್ಜಿಡ್ಸ್ ಡಿಜೆನರೇಟ್ ಆಗ್ತಾರೆ. ಈಗ ಉಳಿದಿರ್ತಕ್ಕಂಥವ್ರ ಮುಂದೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಹೋಗ್ತಾರೆ. ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಪೆನ್ ಇಟ್ ಡೆವಲಪ್ಸ್ ಇಂಟು ಎಂಡೋಸ್ಪರ್ಮ್, ದೆನ್ zygote ಇಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಸೊ ಈಗ ಫಸ್ಟ್ ಎಂಬ್ರಿಯೋ ಜೆನಿಸಿಸ್ ಓದ್ಬೇಕು ಅಥವಾ ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋದು ಓದ್ಬೇಕು ಅಥವಾ ಈ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗೋದು ಓದ್ಬೇಕು ಅಂತ ಒಂದು ಕ್ವಶನ್. ಸೊ ಯಾವಾಗ್ಲೂ ಎಂಡೋಸ್ಪರ್ಮ್ ಫಸ್ಟ್ ಆಗುತ್ತೆ, ಆಮೇಲೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗಬೇಕು. ಯಾಕಂದ್ರೆ ಎಂಬ್ರಿಯೋ ಜೆನಿಸಿಸ್ಗೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ಕೊಡ್ತಕ್ಕಂಥವ್ರೆ ಎಂಡೋಸ್ಪರ್ಮ್. ಈ ರಿಸರ್ವ್ ಫುಡ್ ತಯಾರಾದ್ಮೇಲೆ ಸೊ ಈ ಎಂಬ್ರಿಯೋ ಜೆನಿಸಿಸ್ ನಡೀತದೆ. ಸೊ ಆಲ್ವೇಸ್ development of endosperm proceeds the endosperm will provide all the nourishment for the embryogenesis.
Therefore, the formation of endosperm occur before the embryogenesis ಅಂತ ಒಂದು ಕ್ವಶನ್ ಇರುತ್ತೆ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಓಕೆ, ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್ ಅನ್ನ 3 ಮಾರ್ಕ್ಸ್ ಕೇಳ್ತೀವಿ, ಅದಕ್ಕೆ ನೀವು ಹೇಳ್ಬೇಕಾಗುತ್ತೆ ಏನಾಗ್ತೀರಾ ಅಂತ. ಎಂಡೋಸ್ಪರ್ಮ್ ಅಂತಂದ್ರೆ ನೀವು ತೆಂಗಿನಕಾಯಿ ನೋಡಿದ್ರಲ್ವಾ, ತೆಂಗಿನಕಾಯಿ ಒಳಗೆ ಕೊಬ್ಬರಿ ನೋಡಿದ್ರಲ್ವಾ, ಅಥವಾ ಕಾಯಿ ನೋಡಿದ್ರ ಬಿಳಿ ಕಾಯಿ. ಸೊ ಎಳ್ನೀರು ಕುಡ್ದಿದ್ರಲ್ವಾ, ಟೆಂಡರ್ ಕೋಕೋನಟ್. ಈ ಟೆಂಡರ್ ಕೋಕೋನಟ್ ಏನ್ ಕುಡಿತೀವಲ್ಲ, ಆ ಕುಡ್ದಿರ್ತಕ್ಕಂಥ ನೀರಾಗ್ಲಿ ಒಳಗಡೆ ಏನು ಕಾಯಿ ಇದೆಯಲ್ಲ ಬೆಳ್ಳಂದು, ಆ ವೈಟ್ ಕೆರ್ನಲ್ ಅಂತ ಕರಿಬೇಕು, ಅದೆಲ್ಲದೂ ಕೂಡ ನಮ್ಮ ಎಂಡೋಸ್ಪರ್ಮೆ. ಸೊ ಆ ಎಂಡೋಸ್ಪರ್ಮ್ ಫಾರ್ಮಿಂಗ್ ಎಲ್ಲಾ ಸೀಡ್ಸ್ ಅಲ್ಲೂ ಹೀಗೆ ಆಗೋದು. ಸೊ ತೆಂಗಿನಕಾಯಿ ಜಾಸ್ತಿ ಸಿಗೋದ್ರಿಂದ ಅದನ್ನ ಹೇಳ್ತೀವಿ ಅಷ್ಟೇನೆ. ಎಲ್ಲಾ ಸೀಡ್ಸ್ ಅಲ್ಲೂ ಇದೇ ತರ ಆಗ್ತಿರುತ್ತೆ, ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಬನ್ನಿ ನೋಡೋಣ ಈಗ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ. ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ಅಥವಾ ಆಫ್ಟರ್ ಟ್ರಿಪಲ್ ಫ್ಯೂಸನ್, ಯಾಕಂದ್ರೆ ಇಲ್ಲೇ ಬರ್ಬೇಕಲ್ಲ ನಾನೀಗ, ನನಗೆ ಸಿಂಗ್ಯಾಮಿ ಬೇಡ ಸದ್ಯಕ್ಕೆ. ಆಫ್ಟರ್ ಟ್ರಿಪಲ್ ಫ್ಯೂಸನ್ ಆದ್ಮೇಲೆ ದ ರಿಸಲ್ಟೆಡ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. This primary endosperm nucleus, it undergoes continuous mitotic division and form so many primary endosperm cells. These primary endosperm cells they store reserve food material. Such a reserve food material stored in the form of endosperm. So therefore, this primary endosperm nucleus, it undergoes continuous free nuclear division. So to produce the endosperm, in order to store the reserve food material, ಇದು ಫಸ್ಟ್ ಹೇಳ್ಬೇಕು. ಇದಾದ್ಮೇಲೆ ದ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್ ಇನ್ವಾಲ್ವ್ಡ್ 2 steps ಅಂತ ಹೇಳ್ಬೇಕು. ದ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್ ಇಟ್ ಇನ್ವಾಲ್ವ್ಡ್ 2 steps. ಫಸ್ಟ್ ಒನ್ ಏನಪ್ಪ ಅಂದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಇದು ಫಾರ್ಮೇಶನ್ ಆಗ್ತಕ್ಕಂಥದ್ದು. ಫಾರ್ಮೇಶನ್ ಆಫ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಇಲ್ಲಿ ಏನ್ ಹೇಳ್ತೀರಾ ಈ ಸ್ಟೆಪ್ ಅಲ್ಲಿ, ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಟ್ ಅಂಡರ್ಗೋಸ್ ಅ ಕಂಟಿನ್ಯೂಸ್ ಮೈಟಾಟಿಕ್ ಡಿವಿಷನ್ ವಿಚ್ ಇಸ್ ನಾಟ್ ಫಾಲೋಡ್ ಬೈ ಸೈಟೋಕೈನೆಸಿಸ್. Therefore, it is a free nuclear division. Because of continuous free nuclear division, several thousand primary endosperm nuclei are formed, and these are all primary endosperm nuclei together form a liquid mass that is called pre-nuclear endosperm. For example, coconut water ಅಂತ ತೆಂಗಿನ ಟೆಂಡರ್ ಕೋಕೋನಟ್ ಅಥವಾ ಕಾಯಲ್ಲಿ ಎಳ್ನೀರಿದೆಯೋ ಅಥವಾ ನೀರಿದೆಯೋ ಅದೆಲ್ಲ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಸೆಕೆಂಡ್ ಸ್ಟೆಪ್, ಫಾರ್ಮೇಶನ್ ಆಫ್ ಸೆಲ್ಯುಲರ್ ಎಂಡೋಸ್ಪರ್ಮ್. ಓಕೆ, ಸೊ formation of a cellular endosperm. After a sufficient primary endosperm nuclei formed, these they undergo cellular organization at the peripheral region. ಇವೆಲ್ಲ ಪೆನ್ಗಳು ಏನಿದಾವಲ್ಲ, ಇಷ್ಟೊಂದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯರ್ಗಳಿದಾವಲ್ಲ, ದೇ ಅಂಡರ್ಗೋ ಸೆಲ್ಯುಲರ್ ಆರ್ಗನೈಸೇಷನ್ by developing cell wall around them. By organization of cell wall around them, they undergo cell organization. Because of that, they form a thick wall layer around or at the peripheral region of this central cell. So that thick layer itself is called the cellular endosperm. Since it is formed by cells, it is called cellular endosperm. This cellular endosperm grows on thicker and thicker by converting these free pens or primary endosperm nuclei into cellular cells or cellular endosperm. And this cellular endosperm stored the reserve food material which is necessary for the developing embryo. So this is the development of endosperm. This endosperm during the embryogenesis, it is utilized by the embryogenesis, and it may completely utilized or in some case it may partially utilized. In such case, the endosperm may retained even after embryogenesis. Such seeds are albuminous seeds. ಅವನು ಆತ ಎಂಡೋಸ್ಪರ್ಮಸ್ ಸೀಡ್ಸ್ ಅಥವಾ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿಬೇಕು. If they retain this endosperm, if this endosperm is completely used up, then they are called non-albuminous seeds. ಅವನ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂತ ಕರಿಬೇಕು. ಓಕೆ, ಸೊ ಇದು ಎಂಡೋಸ್ಪರ್ಮ್ ಡೆವಲಪ್ಮೆಂಟ್. ಓಕೆ, ಈಗ ಎಂಡೋಸ್ಪರ್ಮ್ ಎಲ್ಲ ಫಾರ್ಮೇಶನ್ ಆಯ್ತು.
ಈ ವೈಟ್ ಕೆರ್ನಲ್ ಏನ್ ಕಾಣಿಸ್ತೀವಲ್ಲ ಅದು ಸೆಲ್ಯುಲರ್ ಎಂಡೋಸ್ಪರ್ಮ್, ವೈಟ್ ಕೆರ್ನಲ್. ಓಕೆ, ತೆಂಗಿನಕಾಯಲ್ಲಿ ಏನ್ ಎಳ್ನೀರು ಕಾಯಿ ಇದೆಯಲ್ಲ, ಆ ಕಾಯಿನ ತಿಂತೀವಲ್ಲ, ಆ ಕಾಯಿ ಗಂಜಿ ಕಾಯಿ ಇದೆಯಲ್ಲ, ಅದೆಲ್ಲ ವೈಟ್ ಕೆರ್ನಲ್. ಸೊ ಇನ್ನು ಎಳ್ನೀರು ಇದೆಯಲ್ಲ, ಕೋಕೋನಟ್ ವಾಟರ್, ಸೊ ಕೋಕೋನಟ್ ವಾಟರ್, ಸೊ ಇದೆಲ್ಲ ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಈ ತರ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಯ್ತು. ವಾಟ್ ನೆಕ್ಸ್ಟ್ ನಾನು ರೀಕಾಲ್ ಮಾಡೋದು ಒಳ್ಳೆ ಅನ್ಸುತ್ತೆ. ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ ಹಾಗೆ, ಸೊ ಸೆಲ್ಸ್ ಅನ್ನೋ ಹ್ಯಾಪ್ಲಾಯ್ಡ್ ಸೆಲ್ಸ್, ನೆಕ್ಸ್ಟ್ ಡಿಪ್ಲಾಯ್ಡ್ ಸೆಲ್ಸ್, ಆ ನಂತರ ಟ್ರಿಪ್ಲಾಯ್ಡ್ ಸೆಲ್ಸ್ ಇರ್ತವೆ ಅಂತ ಹೇಳಿದ್ವಿ. ಈಗ ಇಲ್ಲಿ ಒಂದು ನೀಟ್ ಕ್ವಶನ್ ಕೂಡ ಕೇಳಬಹುದು. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ರೈಸ್ ಪ್ಲಾಂಟ್ ಅಥವಾ ಇನ್ಯಾವ್ದಾರ ಒಂದು ಪ್ಲಾಂಟ್ ಅನ್ನ ತಗೊಂಡ್ರೆ, ಅಥವಾ ಒಂದು ಅನಿಮಲ್ಲೇ ತಗೊಂಡ್ರೆ, ಸೊ ಉದಾಹರಣೆ ರೈಸ್ ಪ್ಲಾಂಟ್ ತಗೊಂಡು ಇಟ್ಕೊಳ್ಳೋಣ. ರೈಸ್ ಪ್ಲಾಂಟಿನ ಮೇಲ್ ಗ್ಯಾಮೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು 8 ಕ್ರೋಮೋಸೋಮ್ಸ್ ಇದೆ ಅಂತ ಅನ್ಕೊಳ್ಳೋಣ. ರೈಸ್ ಪ್ಲಾಂಟಿನ ಮೇಲ್ ಗ್ಯಾಮೆಟ್ ಅಲ್ಲಿ 8 ಕ್ರೋಮೋಸೋಮ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆವಾಗ ಅದರ ಮೆರಿಸ್ಟೆಮ್ಯಾಟಿಕ್ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ, ಅಥವಾ ಅದರ ಸೀಡ್ಲಿಂಗ್ ಸೆಲ್ಸ್ ಅಲ್ಲಿ ಎಷ್ಟಿರ್ತವೆ, ರೂಟ್ ಸೆಲ್ ಅಲ್ಲಿ ಎಷ್ಟಿರ್ತವೆ, ಹೀಗೇನ್ ಬೇಕಾದ್ರೂ ಕೇಳ್ಬೋದು. ಇಲ್ವೇ ಆದ್ರೆ ಎಂಡೋಸ್ಪರ್ಮ್ ಸೆಲ್ ಅಲ್ಲಿ ಎಷ್ಟಿತ್ತು ಅಂತ ಕೇಳ್ಬೋದಲ್ಲ. ನೋಡಿ, ಅದಕ್ಕಾಗಿ ಎಂಡೋಸ್ಪರ್ಮ್ ಇಲ್ಲಿ ಪರಿಚಯ ಆಗೋದು ಅಂತ ಹೇಳಿದ್ದು. ಅದಕ್ಕಾಗಿ ನೀವು ಅಂತ ಬೇಕಷ್ಟು ಬೇರೆ ಬೇರೆ ಅನಿಮಲ್ಸ್ ಪ್ಲಾಂಟ್ಸ್ ಎಲ್ಲ ಕೇಳ್ಬೋದು. ಈ ತರ ಕ್ವಶನ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ಹೇಳೋದು. ಹ್ಯಾಪ್ಲಾಯ್ಡ್ ಅಂದ್ರೆ ಗ್ಯಾಮಿಟ್ ಅಂದ್ರೆ ಹ್ಯಾಪ್ಲಾಯ್ಡ್ ತಾನೆ. ಗ್ಯಾಮಿಟ್ ಅಲ್ಲಿ 8 ಇದ್ರೆ ಇನ್ನು ಬಾಡಿ ಯಾವ್ದು ತಗೊಳ್ಳಿ, ಅದು ಮೆರಿಸ್ಟೆಮ್ಯಾಟಿಕ್ ಸೆಲ್ ತಗೊಳ್ಳಿ, ರೂಟ್ ಅಲ್ಲಿ ಸೆಲ್ ತಗೊಳ್ಳಿ, ಸೀಡ್ಲಿಂಗ್ ಅಲ್ಲಿ ಸೆಲ್ ತಗೊಳ್ಳಿ, ಲೀಫ್ ಅಲ್ಲಿ ಎಲ್ಲ ತಗೊಳ್ಳಿ, ಅದೆಲ್ಲೂ ಡಿಪ್ಲಾಯ್ಡ್ ಆಗಿರುತ್ತಲ್ವಾ. ಹಾಗಾಗಿ ಅದು 16 ಇರುತ್ತೆ, 2n. ಎಂಡೋಸ್ಪರ್ಮ್ ಅಂದ್ರೆ 8 3 24 ಇರುತ್ತೆ. ಸೊ ಈ ತರ ನೀವೇ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಕೂಡ ದಯವಿಟ್ಟು ನೋಡ್ಕೊಳ್ಳಿ. ಈಗ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ವಾಟ್ ನೆಕ್ಸ್ಟ್ ಝೈಗೋಟ್ ಹತ್ರ ಬರೋಣ. ಝೈಗೋಟ್ ಏನು ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ದಟ್ ಇಸ್ ಕಾಲ್ಡ್ ಎಂಬ್ರಿಯೋಜೆನಿಸಿಸ್. ಓಕೆ, ಸೊ ಈಗ ಎಂಬ್ರಿಯೋಜೆನಿಸಿಸ್ ಆಗ್ತಕ್ಕಂಥ ಕೆಲಸ ನೋಡ್ಬೋಣ. ಸೊ ದಟ್ ಈಸ್ ಝೈಗೋಟ್ ಫಾರ್ಮೇಶನ್ ಆಯ್ತು. Zygote, it is formed by the syngamy, where the one of the male gametes fuses with the egg cell to form a diploid cell, that is called zygote. So this zygote later develops into embryo ಅಂತ ಹೇಳಿದ್ವಿ. Embryogenesis. What is embryogenesis? ಒಂದು ಒಳ್ಳೆ ಕ್ವಶನ್ ಎಕ್ಸಾಮ್ ಕೇಳ್ತಿರ್ತೀವಿ. Embryogenesis. Okay. Embryogenesis means this is the process of development of embryo. The process of development of embryo from the diploid zygote. ಈಗ zygote ತಾನೆ embryo ಬೇಕಾಗುತ್ತೆ. The process of development of embryo from the zygote is called embryogenesis. So what are the various events that occur during embryogenesis? Explain the embryogenesis in flowering plants anta kelidre. So during double fertilization, one of the male gametes fuses with the egg cell in the egg apparatus called syngamy. Because of this fusion, a diploid cell is formed, that is called zygote. That zygote it undergoes mitotic division to form the embryo. That process of development of embryo from the diploid zygote is called embryogenesis anta definitely anta ಹೇಳ್ತೀರಾ. During embryogenesis, suppose ಇದು ನಮ್ಮ zygote ಆಗಿದ್ರೆ ಅಲ್ವಾ, ಇವರು ನಮ್ಮ zygote. ಓಕೆ, zygote ಆಗಿದ್ರೆ ಇವರು ಮುಂದೆ ಏನಾಗ್ತಾನೆ, ಈ zygote it undergoes mitotic division. ನೋಡಿ, ಮೈಟಾಟಿಕ್ ಡಿವಿಷನ್ 2 ಸೆಲ್ ಆಗುತ್ತೆ. ಈ ತರ 2 ಸೆಲ್ಗಳು ಆಗ್ತವೆ. ಇದು ಬೇಸಲ್ ಸೆಲ್ ಅಂತಾರೆ. ಓಕೆ, ಎಸ್, ಇದು ಬೇಸಲ್ ಸೆಲ್, ಇದು ಎಪಿಕಲ್ ಸೆಲ್ ಅಂತಾರೆ, ಎಪಿಕಲ್ ಸೆಲ್. ಸೊ ಇದು ಬೇಸಲ್ ಸೆಲ್, ಎಪಿಕಲ್ ಸೆಲ್. ಈಗ ಏನಾಗುತ್ತೆ ನೆಕ್ಸ್ಟ್, ಈ ಬೇಸಲ್ ಸೆಲ್ ಎಪಿಕಲ್ ಸೆಲ್ ಇದಾವಲ್ಲ, ದೇ ಅಂಡರ್ಗೋ ಸೊ ದಿಸ್ ಬೇಸಲ್ ಸೆಲ್ ಇಟ್ ಅಂಡರ್ಗೋಸ್ continuous cell division. Look at this. So it undergoes continuous cell division, mitotic division to form a chain of cells. Okay, along with a fertilized cell at the base. So ಈ basal cell ನಿರಂತರ cell division ಆಗ್ತಾ ಹೋಗುತ್ತೆ and form a chain of cells. ಈ ತರ ಒಂದು chain of cells ಅನ್ನು ಉತ್ಪತ್ತಿ ಮಾಡಿಕೊಡುತ್ತೆ. ಓಕೆ, ಸೊ ಅದಕ್ಕೆ ನಾವು ಫೋಟೋ ಕೂಡ ಹಾಕಿರ್ತೀವಿ. ಆ ಫೋಟೋ ಕೂಡ ನೀವು ಒಂದ್ಸರಿ ಕಣ್ಣಾಡಿಸಬಹುದು. ಓಕೆನಾ, ಈ ತರ chain of cells ಅನ್ನು. So basal cell ಅಂದ್ಬಿಟ್ರೆ epical cell ಅಥವಾ terminal cell, it undergoes continuous cell division, mitotic division to form a chain of cell, that is called suspensor. ಈ ಸೆಲ್ಸ್ ಅನ್ನೆಲ್ಲ ಸಸ್ಪೆನ್ಸರ್ ಸೆಲ್ ಅಂತ ಕರಿಬೇಕು. ಸಸ್ಪೆನ್ಸರ್ ಬುಕ್ ಅಲ್ಲಿ ಫೋಟೋಗಳಲ್ಲಿ ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ಕೆಳಗಡೆ ಬರ್ತಕ್ಕಂಥದ್ದು ಇದು ಎಂಬ್ರಿಯೋ. ಸೊ ಇದು ಎಂಬ್ರಿಯೋ ಸೆಲ್ ಇರುತ್ತೆ, ಎಂಬ್ರಿಯೋ ಸೆಲ್ ಇರುತ್ತೆ. ಸೊ ಎಂಬ್ರಿಯೋ ಸೆಲ್ ಅನ್ನೋಣ. ಓಕೆ, ಎಂಬ್ರಿಯೋ ಸೆಲ್ ಇರುತ್ತೆ. ವಾಟ್ ನೆಕ್ಸ್ಟ್, ದಿಸ್ ಎಂಬ್ರಿಯೋ ಸೆಲ್
further it undergoes division to form different shapes. ಇದು ಡಿಫ್ರೆಂಟ್ ಶೇಪ್ಸ್ ಆಗಿ ಡಿವೈಡ್ ಆಗ್ತಾ ಹೋಗ್ತಿರುತ್ತೆ ನೋಡಿ. ಆ ಡಿಫ್ರೆಂಟ್ ಶೇಪ್ ಬಂದ್ರೆ ಫಸ್ಟ್ ಅನೇಕ ಡಿವಿಷನ್ ಆಗಿಬಿಟ್ಟು ಫಸ್ಟ್ ಗ್ಲಾಬ್ಯುಲರ್ಸ್ ಎಂಬ್ರಿಯೋ ಆಗುತ್ತೆ ನೋಡಿ. ಇದು ಗ್ಲಾಬ್ಯುಲರ್ ಎಂಬ್ರಿಯೋ. ಓಕೆ, ಸೊ ಈ ತರ ಗ್ಲಾಬ್ಯುಲರ್ ಎಂಬ್ರಿಯೋ ಆಗಿ ಡಿವೈಡ್ ಆಗುತ್ತೆ. ಸೊ ಇದು ಗ್ಲಾಬ್ಯುಲರ್ ಎಂಬ್ರಿಯೋ. ಇದಾದ ನಂತರ ನೆಕ್ಸ್ಟ್ ಇದನ್ನ ರಿಅರೇಂಜ್ ಆಗಿ ಸೆಲ್ಸ್ ಅಲ್ಲೂ ಕೂಡ ಇದು ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ಈ ತರ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಆಗುತ್ತೆ, ರೈಟ್. ಸೊ ಇದು ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ಸೊ ಇದು ಪ್ರೋ ಎಂಬ್ರಿಯೋ, ಮೊದಲಿರ್ತಕ್ಕಂಥದ್ದು ಇದು ಪ್ರೋ ಎಂಬ್ರಿಯೋ. ಆಮೇಲೆ ಬರೋದು ಗ್ಲಾಬ್ಯುಲಾರ್ ಎಂಬ್ರಿಯೋ, ಗ್ಲಾಬ್ಯುಲಾರ್ ಎಂಬ್ರಿಯೋ. ಆಮೇಲೆ ಬರೋದು ಹಾರ್ಟ್ ಶೇಪ್ಡ್ ಎಂಬ್ರಿಯೋ, ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ದಿಸ್ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ನೆಕ್ಸ್ಟ್ ಇಟ್ ಡೆವಲಪ್ಸ್ ಇಂಟು ಮೆಚೂರ್ಡ್ ಎಂಬ್ರಿಯೋ. ಇದು ಮುಂದೆ ಮೆಚೂರ್ಡ್ ಎಂಬ್ರಿಯೋ ಆಗುತ್ತೆ. ಆ ಮೆಚೂರ್ಡ್ ಎಂಬ್ರಿಯೋದಲ್ಲಿ ಡೈಕಾಟ್ ಎಂಬ್ರಿಯೋ ಹೇಗಿರುತ್ತೆ, ಮೊನೊಕಾಟ್ ಎಂಬ್ರಿಯೋ ಹೇಗಿರುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಮೆಚೂರ್ಡ್ ಎಂಬ್ರಿಯೋ ಈ ತರ ಫೈನಲ್ ಎಂಬ್ರಿಯೋ ಆಗುತ್ತೆ. ಸೊ ಇದು ಎಂಬ್ರಿಯೋನೆಲ್ಲ ಆಕ್ಸಿಸ್ ಇರಬೇಕು, ಎಪಿಕೋಟೈಲ್ ಹೈಪೋಕೋಟೈಲ್ ಇರಬೇಕು, ಕಾರ್ಟಿಲಿಡನ್ಸ್ ಇರಬೇಕು, ಪ್ಲೂಮಿಲರ್ ರ್ಯಾಡಿಕಲ್ ಇರಬೇಕು. ಅದನ್ನ ನೆಕ್ಸ್ಟ್ ಕಮಿಂಗ್ ಕ್ಲಾಸ್ ಅಲ್ಲಿ ಹೋಗೋಣ. ಹಾಗಾದ್ರೆ ಡ್ಯೂರಿಂಗ್ ಎಂಬ್ರಿಯೋಜೆನಿಸಿಸ್, ಸೊ ವಾಟ್ ಎಂಬ್ರಿಯೋಜೆನಿಸಿಸ್ ಅಂತ ಹೇಳ್ತೀರಿ. ಎಂಬ್ರಿಯೋಜೆನಿಸಿಸ್ ಅಲ್ಲಿ ಫಸ್ಟ್ ಏನ್ ಸ್ಟೇಜ್ ಬರ್ತವೆ, ಝೈಗೋಟ್ ಇರೋದು, ಬೇಸಲ್ ಸೆಲ್ ಮತ್ತೆ ಟರ್ಮಿನಲ್ ಸೆಲ್ ಆಗ್ತವೆ. ಟರ್ಮಿನಲ್ ಸೆಲ್ ಕಂಟಿನ್ಯೂಸ್ ಸೆಲ್ ಡಿವಿಷನ್ ಹೋಗ್ಬಿಟ್ಟು ಸಸ್ಪೆನ್ಸರ್ ಸೆಲ್ ಅನ್ನು ಕೊಡುತ್ತೆ. ಬಾಟಮ್ ಸೆಲ್ ಪ್ರೋ ಎಂಬ್ರಿಯೋ ಆಗಿರುತ್ತೆ. ಪ್ರೋ ಎಂಬ್ರಿಯೋ ಫರ್ದರ್ ಮೆಟಲ್ ಡಿವಿಷನ್ ಆಗಿಬಿಟ್ಟು ಗ್ಲಾಬ್ಯುಲರ್ ಎಂಬ್ರಿಯೋ ಕೊಡುತ್ತೆ. ಗ್ಲಾಬ್ಯುಲರ್ ಎಂಬ್ರಿಯೋ ರಿಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇಂದ ನಮ್ಮ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಆಗುತ್ತೆ. ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಮೆಚೂರ್ಡ್ ಎಂಬ್ರಿಯೋ ಆಗುತ್ತೆ. ಇಲ್ಲಿ ತನಕ ನೀವು ಹೇಳಿದ್ರೆ ಎಂಬ್ರಿಯೋಜೆನಿಸಿಸ್ ಮುಗಿಯುತ್ತೆ. ಇದಾದ ನಂತರ ಈ ಡೈಕಾಟ್ ಎಂಬ್ರಿಯೋ ಮತ್ತು ಮೊನೊಕಾಟ್ ಎಂಬ್ರಿಯೋ ನೋಡೋಣ. ಅದಾದ ನಂತರ ಓವ್ಯೂಲ್ ಸೀಡ್ಸ್ ಆಗಿದ್ದು ಸೀಡ್ ಬಗ್ಗೆ, ಓವರಿ ಫ್ರೂಟ್ ಆಗಿದ್ದು ಫ್ರೂಟ್ ಬಗ್ಗೆ. ಸೊ ಓದಿ ಈ ಚಾಪ್ಟರ್ ಎಂಡ್ ಮಾಡೋಣ. ಇನ್ನೊಂದು ಕ್ಲಾಸ್ ಅಲ್ಲಿ ಇದು ಮುಗಿಯುತ್ತೆ. ಸದ್ಯಕ್ಕೆ ಇವತ್ತು ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಆಮೇಲೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್, ಎಂಬ್ರಿಯೋಜೆನಿಸಿಸ್ ಅನ್ನ ನೀಟಾಗಿ ಓದಿದ್ವಿ ಅಂತ ಅಂದ್ಕೊತೀನಿ. ದಯವಿಟ್ಟು ಇದನ್ನ ಚೆನ್ನಾಗಿ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.